ದುಡಿಯೋನ್ಗೆ ಒಳ್ಳೆ ಗಾಡಿ. ಕೈಲಿ 60 ರೂಪಾಯಿ. CNG ತಗೊಂತೀನಿ ಅಂದ್ರೆ ನಿಮ್ಗೆ 300 ರೂಪಾಯಿ ಬೀಳುತ್ತೆ. 340 ರೂಪಾಯಿ 350 ರೂಪಾಯಿ. ಇದರಲ್ಲಿ 60 ರೂಪಾಯಿ ಒಂದು ಫುಲ್ ಚಾರ್ಜ್ ಮಾಡಿದ್ರೆ 60 ರೂಪಾಯಿ ಬರುತ್ತೆ. ನಿಮ್ಗೆ 160 ಕಿಲೋಮೀಟರ್ ಓಡಿಸಬಹುದು. ವಾರದಲ್ಲಿ 2 ದಿನ ಮಾತ್ರ ಫುಲ್ ಚಾರ್ಜ್ ಹಾಕ್ಬೇಕು. 11 ಗಂಟೆಗೆ ಹಾಕಿದ್ರೆ ನೈಟ್, ಬೆಳಗಿನ ಜಾವ 5:30 ತೆಗೆದಾಕ್ಬೇಕು. ಒಂದು ಈಗ ಇಂಜಿನ್ ಗಾಡಿ ನನಗೆ ಗೊತ್ತಪ್ಪ, ನನಗೆ ಮೊದಲಿಂದ ನಮ್ಮ ತಾತನ ಕಾಲದಿಂದ ಓಡಿಸ್ತಾವ್ರೆ, ಏನ್ ಸಮಸ್ಯೆ ಇರಲ್ಲ. ಬಟ್ ಎಲೆಕ್ಟ್ರಿಕ್ ಗಾಡಿ ನಾನು ಎಲ್ಲೋ ಹೋಗಿರ್ತೀನಿ, ಸಡನ್ ಆಗಿ ಆಫ್ ಆದ್ರೆ ನಾನು 3 ವರ್ಷ ರೋಡ್ ಸೈಡ್ ಅಸಿಸ್ಟೆಂಟ್ ಅಂತ ಇದೆ. ಸೂಪರ್. ಎಲ್ಲೇ ಗಾಡಿ ನಿಂತೋದ್ರು ಕೂಡ ನಮ್ಮ ಮೆಕ್ಯಾನಿಕ್ ಕಾಲ್ ಮಾಡಿದ್ರೆ ಅವರು ಫೋನ್ ಮಾಡಿ ಎಂಕ್ವೈರಿ ಮಾಡ್ತಾರೆ, ಇಲ್ಲ ಟೋಲ್ ಮೊಬೈಲ್ ಅಲ್ಲೇ ಹ್ಯಾಂಡಲ್ ಮಾಡ್ತಾರೆ. ವಿಡಿಯೋ ಕಾಲ್ ಅಲ್ಲಿ ಬೈ ಚಾನ್ಸ್ ಆಗಿಲ್ಲ ಅಂದ್ರೆ ನಾನೇ ಹ್ಯಾಂಡಲ್ ಮಾಡ್ತೀನಿ. ಅದು ಆಗಿಲ್ಲ ಅಂದಾಗ ಲಾಸ್ಟ್ ಗೆ ಟೋಲ್ ಫ್ರೀ ನಂಬರ್ ಇರುತ್ತೆ, ಆ ನಂಬರ್ ಕಾಲ್ ಮಾಡಿದ್ರೆ ಅವರೇ ಬಂದು ಗಾಡಿ ತಗೊಬಂದು ನಮ್ಮ ಸರ್ವಿಸ್ ಹತ್ರ ಬಿಡ್ತಾರೆ. 1 ರೂಪಾಯಿ ಚಾರ್ಜ್ ಮಾಡಲ್ಲ 3 ವರ್ಷ. ಬಟ್ ಇದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಅನ್ಸಿದ್ರು ನಿಮ್ಗೆ ಡೈಲಿ ಎಕ್ಸ್ಪೆನ್ಸ್ ಕಡಿಮೆ ಆಗುತ್ತೆ. ಸೊ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಬ್ರಿಗೆ, ಯಾರು ತಗೊಳ್ಳೋಂಥವ್ರಿಗೆ. ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಈ ಗಾಡಿ ಬೇಕು ಅಂತಂದ್ರೆ ಸೊ ಮಂಜುನಾಥ್ ಸರ್ನ ಕಾಂಟ್ಯಾಕ್ಟ್ ಮಾಡಿ, ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಕಾಲ್ ಮಾಡಿ ವಿಸಿಟ್ ಮಾಡ್ಬೋದು. ಒಂದು ಟ್ರೆಂಡ್ ಆಗಿದೆ ಇವಿ ಆಟೋಗಳು ಏನ್ ಬರ್ತಾ ಇದೆ. ಸೊ ಇವಿ ಆಟೋಗಳಲ್ಲಿ ಕೆಲವೊಂದಿಷ್ಟು ಕಂಪನಿಗಳ ಆಟೋಗಳು ತುಂಬಾ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ, ತುಂಬಾ ವರ್ಷಗಳಿಂದ. PIG ಆಗ್ಬೋದು, ಬಜಾಜ್ ಆಗ್ಬೋದು, ಇವೆಲ್ಲ. ಬಟ್ TVS ನಲ್ಲಿ ತುಂಬಾ ರೀಸೆಂಟ್ ಆಗಿ ಬಂದಂತ ಇವಿ ವೆಹಿಕಲ್ಸ್ ಇದು TVS ಕಿಂಗ್ ಮ್ಯಾಕ್ಸ್ ಪ್ಲಸ್ ಅಂತ. ಸೊ ಇವಿ ಮ್ಯಾಕ್ಸ್ ಅಂತ ಈ ವೆಹಿಕಲ್ ಬಗ್ಗೆ ತಿಳ್ಕೊಂಡ್ ಹೋಗೋಣ. ಅಂದ್ರೆ ಎಸ್ಪೆಷಲಿ ಇವಿ ವೆಹಿಕಲ್ ಅಂತ ಬಂದ ತಕ್ಷಣನೇ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ, ಅಂದ್ರೆ ಒಂದು ಸಲ ಚಾರ್ಜ್ ಮಾಡಿದ್ರೆ ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ, ಎಷ್ಟು ಬ್ಯಾಟ್ರಿನ ಯೂಸ್ ಮಾಡಿರ್ತಾರೆ, ಮತ್ತೆ ಬ್ಯಾಟ್ರಿ ವಾರಂಟಿ ಎಷ್ಟು. ಇವಿ ಅಂದ್ರೆ ಮೊದಲನೇದು ತಲೆ ಒಳಗೆ ಬರೋದೇ ಅಷ್ಟು. ಅಂದ್ರೆ ಬ್ಯಾಟ್ರಿ ಲೈಫ್ ಎಷ್ಟು ಬರುತ್ತೆ, ಎಷ್ಟು ದಿನ ಓಡಿಸಬಹುದು. ಯಾಕಂದ್ರೆ ಇಂಜಿನ್ ಆದ್ರೆ ಬೇರೆ, ಇವಿ ಆದ್ರೆ ಬೇರೆ. ಇವಿ ಬ್ಯಾಟ್ರಿ ಹೋಗ್ಬಿಟ್ರೆ ಏನ್ ಮಾಡೋದು, ಬ್ಯಾಟ್ರಿ ಕಾಸ್ಟ್ ಎಷ್ಟಾಗುತ್ತೆ, ಈ ತರದೆಲ್ಲ ಕನ್ಫ್ಯೂಷನ್ ಇರುತ್ತೆ. ಸೊ ಎಲ್ಲದಕ್ಕೂ ಉತ್ತರನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ. ನಮಸ್ಕಾರ ಸರ್. ಇವಿದಲ್ಲಿ TVS ಅಲ್ಲಿ ಸ್ವಲ್ಪ ರೀಸೆಂಟ್ ಆಗಿ ಬಂದಿದೆ ಗಾಡಿ ಇದು. ಸೊ ಏನ್ ಮಾಡೆಲ್ ಸರ್ ಇದು, ಎಷ್ಟು ರೇಂಜ್ ಬರುತ್ತೆ? ಇದು 179 ಕಂಪ್ನಿಯಿಂದ ಕೊಟ್ಟಿದ್ದಾರೆ. ಓಕೆ. ನಮ್ಮಲ್ಲಿ 170 ಕಿಲೋಮೀಟರ್ ಆಲ್ರೆಡಿ ಬರ್ತಾ ಇದೆ ಅಂತ ಕಸ್ಟಮರ್ ರಿವ್ಯೂ ಬರ್ತಾ ಇದೆ. 170 ಕಿಲೋಮೀಟರ್ ಬರ್ತಾ ಇದೆ. ನಿಮ್ಗೆ ಬೇಕಾದ್ರೆ ನಾನು ಫೋನ್ ನಂಬರ್ ಕೊಡ್ತೀನಿ ಕಸ್ಟಮರ್ದು, ಅವ್ರ ಹತ್ರ ರಿವ್ಯೂ ತಗೊಳ್ಳಿ ನೀವು. ಓಕೆ. ನಮ್ ಕಡೆಯಿಂದ 160 ಕಿಲೋಮೀಟರ್ ಆಲ್ರೆಡಿ ನಾನು ಗ್ಯಾರಂಟಿ ಕೊಡ್ತೀನಿ, 100% ಕೊಡ್ತೀನಿ. ಸೊ ಕಸ್ಟಮರ್ ಹೇಳೋ ಪ್ರಕಾರ ಇನ್ನು 1 10 ಕಿಲೋಮೀಟರ್ ಎಕ್ಸ್ಟ್ರಾ ಬರ್ತಾ ಇದೆ ಅಂತ ಹೇಳ್ತಾರೆ. ಹೌದು ಹೌದು, ಖಂಡಿತ ಬರ್ತಾ ಇದೆ. ಎಷ್ಟು ಕಿಲೋಮೀಟರ್ ಬ್ಯಾಟ್ರಿ ಯೂಸ್ ಮಾಡಿರ್ತಾರೆ ಸರ್? 1.5 ಲಕ್ಷ ಕಿಲೋಮೀಟರ್, 1.5 ಲಕ್ಷ ಕಿಲೋಮೀಟರ್ ವರ್ಗೂ ವ್ಯಾರಂಟಿ ಇದೆ. 6 ವರ್ಷ ಗ್ಯಾರಂಟಿ ಇದೆ. ಓಕೆ. ಸೊ ಬ್ಯಾಟ್ರಿ ಇಲ್ಲಿ ಇರುತ್ತೆ, ಬ್ಯಾಟ್ರಿ ಇಲ್ಲಿ ಇರುತ್ತೆ ಸರ್, ಓಪನ್ ಮಾಡಕ್ಕಾಗಲ್ಲ, ಇಷ್ಟೇ ನೋಡ್ಬೇಕು. ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ. ಓಕೆ. ಇವಾಗ ನಿಮ್ಗೆ ಕಸ್ಟಮರ್ಗೆ ಈ ತರ ಬೇಕು ಅಂದ್ರೆ ರೆಡಿ ಮಾಡಿ ಕೊಟ್ಬಿಡ್ತೀವಿ ನಾವು. ಇವಿ ಗಾಡಿ ಬೇಕು ಅಂದ್ರೆ ಇದೇ ತರ ಕೊಡೋದು. ಓಕೆ. ಅಂದ್ರೆ ಈಗ ಆಕ್ಚುಲಿ ಯೂಶಲಿ ನಿಮ್ಮ ಇದ್ರಲ್ಲಿ ಬೇರೆ CNG ವೆಹಿಕಲ್ ತಗೊಂಡ್ರೆ ಇದು ಮಾಡಿರೋದಿಲ್ಲ, ಫಿಟ್ಟಿಂಗ್ ಮಾಡಿರೋದಿಲ್ಲ. ಇಲ್ಲ, ಮಾಡಲ್ಲ. ಇದಕ್ ಮಾತ್ರ ಮಾಡಿರ್ತೀವಿ, ಇದಕ್ ಮಾತ್ರ ಮಾಡ್ಕೊಡ್ತೀವಿ. ಅಥವಾ ನಾವು ಹೊರಗಡೆ ಮಾಡಿಸ್ಕೋತೀನಿ ಅಂತ ಅಂದ್ರೆ ಆತರ ಕೊಡಲ್ಲ, ವಿತ್ ಫಿಟ್ಟೇ ಬರುತ್ತೆ. ಫಿಟ್ಟಿಂಗ್ ಮಾಡೇ ಕೊಡ್ಬೇಕು ಇವಿ ಗಾಡಿ. ಓಕೆ ಓಕೆ. CNG ಗಾಡಿ ಆದ್ರೆ ಕೊಡಬಹುದು, ಈ ಗಾಡಿ ಇದೇ ತರ ಕೊಡ್ಬೇಕು. ಸೊ ಈಗ ಪ್ಯಾಸೆಂಜರ್ ಎಲ್ಲ ಹಿಂದಗಡೆ ಕೂತ್ಕೊಳ್ಳೋದು. ಹೌದು, ಇಲ್ಲಿ ಕುತ್ಕೊಂಡ್ರೆ ನಿಮ್ಗೆ 4 ಜನಕ್ಕೆ ಫ್ರೀಯಾಗಿ ಆರಾಮಾಗಿ ಕುತ್ಕೋಬಹುದು. ನೋಡಿ, ಇದ್ರ ಮೇಲೆ ಕುತ್ಕೊಂಡ್ರೆ ಈ ತರ 4 ಜನ ಫ್ರೀಯಾಗಿ ಕುತ್ಕೊಬಹುದು. ಹೌದೌದು, ಅದೇ ಬೇರೆ ಇಷ್ಟೇ ಇರೋದು, ತಡ್ಕೊಳ್ಳುತ್ತೆ. ಓಕೆ. ನೋಡಿ, ಇದು ಚಾರ್ಜರ್, ಅದಕ್ಕೆ ಕೂಡ ಕ್ಯಾರಿ ಮಾಡಕ್ಕೆ ಸಪರೇಟ್ ಇದೆ, ಚಾರ್ಜರ್ ಕ್ಯಾರಿ ಮಾಡ್ಲಿಕ್ಕೆ. ಹೌದು. ಸೊ ಇದು ಹೊಸ ಬಾಕ್ಸ್ ಅಲ್ವಾ, ಆತರ ಇದ್ರೆ? ಹೊಸ ಬಾಕ್ಸ್. ಗಾಡಿ ಕಸ್ಟಮರ್ ಡೆಲಿವರಿ ಕೊಡ್ಬೇಕು ಇವಾಗ. ಓಕೆ ಓಕೆ. ಹಾಗಾಗಿ ಅದನ್ನ ಬಾಕ್ಸ್ ಇಕ್ಕಿದೀವಿ. ಸರ್, ಈಗ ಇದರಲ್ಲಿ ಓಡಿಸೋ ವಿಧಾನಕ್ಕೆ ಬಂದ್ರೆ ಎಷ್ಟು ಮೋಡ್ ಇರುತ್ತೆ, ಯಾವ ತರ? ಇವಾಗ ಇದರಲ್ಲಿ ಓಡಿಸೋ ಮೋಡ್ ಬಂದಾಗ ನಿಮ್ಗೆ ನೋಡಿ, ಇವಾಗ ಸ್ಟಾರ್ಟಿಂಗ್ ಕೀ ಸ್ಟಾರ್ಟ್ ಮಾಡಿದ ತಕ್ಷಣ ಗಾಡಿ ಆಲ್ರೆಡಿ ಸ್ಟಾರ್ಟ್ ಅಲ್ಲಿ ಇರುತ್ತೆ. ಇಷ್ಟು ಲೈಟ್ಸ್ ಹೋಗ್ಬೇಕು. ಈಗ ನೋಡಿ, ಈಗ F ಬಟನ್ ಫಾರ್ವರ್ಡ್ ಅಂತನಾ? ಫಾರ್ವರ್ಡ್ ಆಗಲ್ಲ, ಯಾಕೆಂದ್ರೆ ಚಾರ್ಜ್ ಆಗ್ತಾ ಇದೆ, ಚಾರ್ಜಿಂಗ್ ಆಗ್ತಿದೆ. ಓಕೆ. ಫಾರ್ವರ್ಡ್ ಚಾರ್ಜಿಂಗ್ ಅಲ್ಲಿ ಇದ್ದಾಗ ನೀವು ಆಫ್ ಮಾಡ್ಬಿಡೋದ್ರು ಕೂಡ ಅದನ್ನ ತೆಗಿಬೇಕು, ಇದು ಓಪನ್ ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿ 3 ಬಟನ್ಸ್ ಬರುತ್ತೆ ಇದರಲ್ಲಿ. ಒಂದ್ರಲ್ಲೇ 3 ಟೈಪ್ ಬರುತ್ತೆ. ಫಸ್ಟ್ ಈಕೋ ಇರುತ್ತೆ, ಅದಾದ್ಮೇಲೆ ನಿಮ್ಗೆ ಸಿಟಿ ಮೋಡ್ ಬರುತ್ತೆ, ಅದಾದ್ಮೇಲೆ ಪವರ್. ಸಿಟಿಲಿ ಓಡಿಸಿದ್ರೆ ನಿಮ್ಗೆ 135 ಕಿಲೋಮೀಟರ್ ಬರುತ್ತೆ. ಈಕೋ ಮೋಡ್ ಅಲ್ಲಿ ಓಡಿಸಿದ್ರೆ 160 ಕಿಲೋಮೀಟರ್ ನಾನು ಗ್ಯಾರಂಟಿ ಕೊಡ್ತೀನಿ. ಪವರ್ ಅಲ್ಲಿ ಓಡಿಸಿದ್ರೆ 100 ಕಿಲೋಮೀಟರ್ ಬರುತ್ತೆ. ಅಂದ್ರೆ ಪವರ್ ನೆಸೆಸಿಟಿ ಇದ್ದಾಗ ಮಾತ್ರ. ಅಂದ್ರೆ ಪವರ್ ಅಂದ್ರೆ ತುಂಬಾ ಜಾಸ್ತಿ ಅದು ಸ್ಪೀಡ್. ಓಕೆ ಓಕೆ. ಈಗ ಅಪ್ಪಲೆಲ್ಲ ಹಾಕೋಬಹುದು ಬೇಕಂದ್ರೆ, ಸಿಟಿ ಹಾಕೊಂಡ್ರೆ ಸಾಕು. ಸಿಟಿ ಹಾಕೊಂಡ್ರೆ ಸಾಕು. ಇದರಲ್ಲಿ ಸರ್ ಜನಕ್ಕೆ ದುಡಿಯೋನ್ಗೆ ಒಳ್ಳೆ ಗಾಡಿ. ಕೈಲಿ 60 ರೂಪಾಯಿ.
CNG ತಗೊಂತೀನಿ ಅಂದ್ರೆ ನಿಮ್ಗೆ 300 ರೂಪಾಯಿ ಬೀಳುತ್ತೆ. 340 ರೂಪಾಯಿ 350 ರೂಪಾಯಿ. ಇದರಲ್ಲಿ 60 ರೂಪಾಯಿ ಒಂದು ಫುಲ್ ಚಾರ್ಜ್ ಮಾಡಿದ್ರೆ 60 ರೂಪಾಯಿ ಬರುತ್ತೆ. ನಿಮ್ಗೆ 160 ಕಿಲೋಮೀಟರ್ ಓಡಿಸ್ಬೋದು. ವಾರದಲ್ಲಿ 2 ದಿನ ಮಾತ್ರ ಫುಲ್ ಚಾರ್ಜ್ ಹಾಕ್ಬೇಕು. 11 ಗಂಟೆಗೆ ಹಾಕಿದ್ರೆ ನೈಟ್, ಬೆಳಗಿನ ಜಾವ 5:30 ತೆಗೆದಾಕ್ಬೇಕು. ಸೊ ವಾರದಲ್ಲಿ 2 ದಿನ ಮಾತ್ರ. ವಾರದಲ್ಲಿ 2 ದಿನ. ಇನ್ ಮಿಕ್ಕ ಟೈಮಲ್ಲಿ ಎಷ್ಟು ಬೇಕಷ್ಟು ಮಾಡ್ಕೊಂಡು ಹೋದ್ರೆ ಸಾಕಾ? ಹೌದು, ಸಾಕು. 3.25 ಅವರ್ ಚಾರ್ಜ್, ಫುಲ್ ಚಾರ್ಜ್ ಡೈಲಿ. ನೀವು ಟೈಮ್ ಇದ್ರೆ ಮಧ್ಯದಲ್ಲಿ ಎಲ್ಲಾದ್ರೂ ಮಾಡ್ಕೊಬಹುದು. ಸರ್, ಈಗ ನೀವು 160 ಕಿಲೋಮೀಟರ್ ಅಂದ್ರೆ ನಿಮ್ಗೆ ಐಡಿಯಾ ಇರುತ್ತೆ, ದಿನಕ್ಕೆ 60 ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟು ರೂಪಾಯಿ ದುಡಿಬಹುದು ದಿನದಲ್ಲಿ? 2,000 ಸಂಪಾದನೆ ಮಾಡಬಹುದು. 2,000 60 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 2,000 ಸಂಪಾದನೆ ದುಡಿಬಹುದು. ಈಗ ನೋಡಿ ಸರ್, 160 ಕಿಲೋಮೀಟರ್ ಓಡಿಸ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ 1,000 ರೂಪಾಯಿ ಮೇಲೆ ಸಂಪಾದನೆ ಮಾಡ್ಬೇಕು. ಅದು ಬಿಟ್ಟು ನೀವು ದುಡಿಯಕ್ಕೆ ಆಗಲ್ಲ. 10 ಕಿಲೋಮೀಟರ್ ಹೋದ್ರೆ ನಿಮ್ಗೆ 100 ಚಿಲ್ಲರೆ ಬರುತ್ತೆ, 150-200 ರೂಪಾಯಿ ಬರುತ್ತೆ. ಸೊ ಆ ಲೆಕ್ಕದಲ್ಲಿ ಹೋದ್ರೆ 100 ಕಿಲೋಮೀಟರ್ 1,000 ರೂಪಾಯಿ ಆಗುತ್ತೆ ಸರ್, ಖಂಡಿತ ಆಗುತ್ತೆ. ಸೊ ಈಗ ಇದು ಡ್ಯಾಶ್ ಬೋರ್ಡ್ ಎಲ್ಲ ಇದೇ ತರ ರೆಡಿ ಇರುತ್ತೆ? ಎಲ್ಲ ರೆಡಿ ಇರುತ್ತೆ ಸರ್. ಇದು ಚಾರ್ಜಿಂಗ್ ಪೋರ್ಟ್, ಮೊಬೈಲ್ ಚಾರ್ಜ್ ಮಾಡೋದು. ಹೌದು. ಓಕೆ, ಇದು ವ್ಯಾಲೆಟ್ ಇಡೋದಾ? ಹೌದು. ನಿಮ್ಗೆ ಈಗ 2 ಸೈಡ್ ಇರುತ್ತೆ ಇದರಲ್ಲಿ. 2 ಕಡೆ ಇರೋದ್ರಿಂದ ಯೂಶಲಿ CNG ವೆಹಿಕಲ್ ಒಂದ್ ಸೈಡ್ ಇತ್ತು ಅನ್ಸುತ್ತೆ. ಒಂದ್ ಸೈಡ್ ಇಲ್ಲ, ಅದ್ರಲ್ಲೂ ಕೂಡ 2 ಬರುತ್ತೆ. ಬಂದಿದ್ಯಾ? 2 ಬರುತ್ತೆ. 2 ಸೈಡ್ ಅಗಲ ಇದೆ. ಏನಾದ್ರೂ ಇಟ್ಕೊಬಹುದು, ಎಮರ್ಜೆನ್ಸಿ ಕ್ಯಾಶ್ ಬೇಕಾದ್ರೆ ಇಟ್ಕೋಬಹುದು, ಡಾಕ್ಯುಮೆಂಟ್ ಇಟ್ಕೋಬಹುದು. ಫಸ್ಟ್ ಏಡ್ ಬಾಕ್ಸ್ ಇಡ್ಬೋದು. ಹೌದು, ಎಲ್ಲ ಇರುತ್ತೆ. ಸ್ಪೀಕರ್ಸ್ ಹಾಕಬಹುದು ಸರ್, ಕನೆಕ್ಷನ್ ಇದೆ, ಅವರೇ ಮಾಡ್ಕೊಬಹುದು. ಸಣ್ಣದ್ ಬರುತ್ತೆ. ಎಷ್ಟು ವರ್ಷ ವಾರಂಟಿ ಇರುತ್ತೆ ಬ್ಯಾಟ್ರಿ? 6 ವರ್ಷ ಇರುತ್ತೆ. 6 ವರ್ಷ ಇರುತ್ತೆ. ಸೊ ಬ್ಯಾಟ್ರಿ 6 ವರ್ಷ ವಾರಂಟಿ ಇರುತ್ತೆ ಅಂದ್ರೆ ಫೀಸ್ ಟು ಫೀಸ್ ಎಕ್ಸ್ಚೇಂಜ್ ಅಥವಾ ಯಾವ ತರ? ಹೌದು, ಅದೇನ್ ಪ್ರಾಬ್ಲಮ್ ಆಗಿರುತ್ತೆ, ರೆಡಿ ಮಾಡಕ್ ಆಗಲ್ಲ ಅಂತ ಇದ್ದಾಗ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. ಹೊಸದಾಗಿ ಮೋಟರ್ ಬ್ಯಾಟ್ರಿ 6 ವರ್ಷ ವಾರಂಟಿ. ಹೌದು. ಇನ್ನ ಕಸ್ಟಮರ್ಗೆ ಯಾವ ತರ ಬೆನಿಫಿಟ್ ಇದೆ ಅಂದ್ರೆ ಕ್ಯಾಶ್ ಕೊಟ್ಟು ತಗೊಳ್ಳೋರಿಗೆ ಯಾವ ತರ ಇದೆ, ಮತ್ತೆ ಇನ್ನ ಲೋನ್ ಮುಖಾಂತರ ಹೋಗೋದವ್ರಿಗೆ? ಸರ್, ಈಗ ಫುಲ್ ಕ್ಯಾಶ್ ಆನ್ ರೋಡ್ ಬಂದು 3,53,000 ರೂಪಾಯಿ ಇದೆ. ನೆಕ್ಸ್ಟ್ ಫುಲ್ ಕ್ಯಾಶ್ ಅಲ್ಲಿ ಹೋಗ್ತೀನಿ ಅಂದವ್ರಿಗೆ ನಮ್ ಕಡೆಯಿಂದ ಒಂದ್ ಸ್ವಲ್ಪ ಸಬ್ಸಿಡಿ ಕೂಡ ಮಾಡ್ತೀವಿ, ಬೆನಿಫಿಟ್ ಇದೆ. ಲೋನ್ಗೆ ಅಂತ ಹೋದಾಗ ಲೋನ್ ಆಪ್ಷನ್ ಇದೆ. ವಿತಿನ್ 2 ಅವರ್ಸ್ ನಾನು ಅದನ್ನ ರೆಡಿ ಮಾಡ್ಕೊಡ್ತೀನಿ. 1 ಡೇ ಲೋನ್ ಆಗುತ್ತೆ, ಮಾರನೆಗೆ ಗಾಡಿ ಕೊಡ್ತೀನಿ. ಮಿನಿಮಮ್ ಎಷ್ಟು ಡೌನ್ ಪೇಮೆಂಟ್ ಬೇಕಾಗುತ್ತೆ ಸರ್? ಇವಾಗಿನ ಇದೆ ಇದರಲ್ಲಿ 60,000 ಬರುತ್ತೆ. 60,000 ಡೌನ್ ಪೇಮೆಂಟ್. ಈ ಸಿಬಿಲ್ ಸ್ಕೋರ್ ಕಡಿಮೆ ಇದ್ರೆ ಎಲ್ಲ ಪರವಾಗಿಲ್ಲ, ಮ್ಯಾನೇಜ್ ಮಾಡಬಹುದು. ಇಲ್ಲ, ಸಿಬಿಲ್ ಸ್ಕೋರ್ ಕಮ್ಮಿ ಇಲ್ಲ. ಮ್ಯಾಕ್ಸಿಮಮ್ ಈ ಗಾಡಿ EV ತಗೋಬೇಕು ಅಂದ್ರೆ 650 ಮೇಲೆ ಇರಬೇಕು. 650 ಇದ್ರೂ ಪರವಾಗಿಲ್ಲ, ಅಂದ್ರೆ ಸ್ವಲ್ಪ ಚೆನ್ನಾಗಿರ್ಬೇಕಷ್ಟೇ. ಒಂದು ಅವರೇಜ್ ಸಿವಿಲ್ ಸ್ಕೋರ್ ಇದ್ರೆ ಓಕೆ, ಏನ್ ತೊಂದ್ರೆ ಇಲ್ಲ, ಮಾಡ್ಕೊಡ್ತೀವಿ. ನಮ್ ಕಡೆಯಿಂದ ಕಸ್ಟಮರ್ಗೆ ಏನ್ ಹೆಲ್ಪ್ ಆಗುತ್ತೋ ಅದನ್ನ ಖಂಡಿತ ಮಾಡ್ಕೊಡ್ತೀವಿ ಸರ್. ನಾವ್ ಯಾರನ್ನ ಕಸ್ಟಮರ್ ನಂಗೆ ಕಳ್ಸಲ್ಲ, ಕೊನೆವರೆಗೂ ಟ್ರೈ ಮಾಡ್ತೀವಿ. ಆಗಲ್ಲ ಅಂದ್ರೆ ಪ್ರೈವೇಟ್ ಇದೆ, ಅದನ್ನು ಮಾಡ್ಕೊಡ್ತೀವಿ. ಬಟ್ ಇದಕ್ಕೆ ಆಗಲ್ಲ, CNG ಆದ್ರೆ ಮಾಡ್ಬೋದು. ಹೌದು. ಓಕೆ ಸರ್, ಈಗ ನೀವು 2 ವೆಹಿಕಲ್ ಸೇಲ್ ಮಾಡ್ತೀರಾ ಅಂದ್ರೆ CNG ಆಗ್ಬೋದು, ಎಲೆಕ್ಟ್ರಿಕ್ ಆಗ್ಬೋದು. ಸೊ ಯಾವ ಡಿಫರೆನ್ಸ್ ಹೇಳೋದಾದ್ರೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಯಾವ್ಯಾವ ಕಸ್ಟಮರ್ಗೆ? ಸರ್, ಕಸ್ಟಮರ್ ನಾನು 100 ಕಿಲೋಮೀಟರ್ ಗಿಂತ ಜಾಸ್ತಿ ಓಡಿಸ್ತೀನಿ, 200 ಓಡಿಸ್ತೀನಿ ಅನ್ನೋರ್ಗೆ ಈ ಗಾಡಿ ವರ್ಕೌಟ್ ಆಗಲ್ಲ. ನಿಮ್ಗೆ 100 ಕಿಲೋಮೀಟರ್ ಡೈಲಿ 100 ಕಿಲೋಮೀಟರ್ ಓಡಿಸ್ತೀನಿ ಅಂದ್ರೆ ಈ ಗಾಡಿ, ಅಂದ್ರೆ ಈಗ ಮಧ್ಯಾಹ್ನದವರೆಗೂ ಒಂದ್ ಕಡೆ ಓಡಿಸ್ಬಿಟ್ಟು ಮಧ್ಯಾಹ್ನ ಚಾರ್ಜ್ ಮಾಡ್ಕೊಂಡು ರೆಸ್ಟ್ ತಗೊಂಡು ಸಂಜೆ ಮತ್ತೆ ಓಡಿಸ್ತೀನಿ. ಹೌದು, ಖಂಡಿತ. ಅಂತವ್ರಿಗೆ ಒಳ್ಳೆ ಬೆನಿಫಿಟ್ ಇದೆ. ಆಮೇಲೆ ಸ್ವಲ್ಪ ಏಜ್ ಆಗಿರೋರು, ನನಗೆ ಕೈ ನೋವು ಬರುತ್ತೆ, ಸ್ವಲ್ಪ ನೋವಿದೆ, ಗೇರ್ ಹಾಕಕ್ಕಾಗಲ್ಲ ಅಂತವ್ರಿಗೆ ಒಳ್ಳೆ ಗಾಡಿ ಇದು. ಗಾಡಿ ಆಮೇಲೆ ಲೇಡೀಸ್ಗಳು ಎಸ್ಪೆಷಲಿ. ಹೌದು, ಲೇಡೀಸ್ಗೂ ಒಳ್ಳೆ ಗಾಡಿ ಇದೆ ಸರ್. ಈಗ CNG ಹಾಕ್ಬಿಟ್ಟು ಅವ್ರಿಗೆ ಸಂಪಾದನೆ ಮಾಡಕ್ ಆಗಲ್ಲ. ನಾನು ಬ್ಯಾಟ್ರಿ ಗಾಡಿ ಹಾಕೊಂಡು ಡೈಲಿ 100 ಕಿಲೋಮೀಟರ್ ಅಷ್ಟೇ ಓಡಿಸೋದು, ಅದ್ರ ಮೇಲೆ ಓಡ್ಸಕ್ ಹೋಗಲ್ಲ. ಚಾರ್ಜ್ ಮಾಡ್ಕೋಬೇಕು ಅಂತಂದ್ರೆ ಮನೇಲಿ ಮಾಡ್ಕೋಬಹುದು, ಒಂದು ಆಪ್ಷನ್ ಅದ್ ಬಿಟ್ರೆ ಚಾರ್ಜ್ ಪಾಯಿಂಟ್ಸ್ ಅಂತ KEB ಎಲ್ಲಾ KEB ಪಾಯಿಂಟ್ಸ್ ಇದೆ, ಖಂಡಿತ ಸಿಗುತ್ತೆ. ಬೆಂಗಳೂರಲ್ಲಿ ಒಂದು ಆಲ್ರೆಡಿ 100 ಚಿಲ್ಲರೆ ಏನೋ ಇದೆ ಪಾಯಿಂಟ್ಸ್. ಈಗ ನಮ್ದು ಮೇಲ್ಗಡೆ ಇನ್ನೊಂದು ಶೋರೂಮ್ ಇದೆ, ಅದ್ರಲ್ಲೇ ಮಾಡಿಸ್ಕೊಟ್ಟಿದೀನಿ. ಅಲ್ಲೇ ಒಂದು ಚಾರ್ಜರ್ ಇದೆ. ಬೆಂಗಳೂರಲ್ಲಿ ಒಂದು ಆಲ್ರೆಡಿ ನನಗೆ ಗೊತ್ತಿರೋ ಪ್ರಕಾರನೇ ಒಂದು 30 ಕಡೆ ಚಾರ್ಜಿಂಗ್ ಆಗ್ತಾ ಇದಾರೆ. ಈಗ ಎಲ್ಲ ಕಡೆ ಆಲ್ಮೋಸ್ಟ್ ಇಂಪ್ರೂವ್ ಎಲ್ಲಾ ಕಡೆ ಆಗಿದೆ. ಇದರಲ್ಲಿ ಸ್ಟಾರ್ಟಿಂಗ್ ಹೊಸದಾಗಿ ತಗೊಂಡು 1,000 ಕಿಲೋಮೀಟರ್ಗೆ ಒಂದ್ ಸರ್ವಿಸ್. ಅವಾಗ ಏನ್ ಮಾಡ್ತೀವಿ ನಾವು, ಆಯಿಲ್ ಅದು ಇದು ಅಂತ ಹೇಳ್ತಾರಲ್ಲ, ಇದಕ್ಕೆ ಯಾವ್ದು ಬರಲ್ಲ. ಗ್ರೀಸ್ ಮತ್ತೆ ಆಯಿಲ್ದು ಅವೆಲ್ಲ ಚೆಕ್ ಮಾಡಿ ಕಳಿಸ್ತೀವಿ. ಸರ್ವಿಸ್ ಡ್ಯೂ ಅಂತ ತೋರಿಸ್ತಾ ಇರುತ್ತೆ, ಅದನ್ನ ಕ್ಲಿಯರ್ ಮಾಡ್ತೀವಿ. ಅಲ್ಲಿಗೆ ಮುಗೀತು. ನೆಕ್ಸ್ಟ್ 10,000 ನೆಕ್ಸ್ಟ್ 10,000 ಅದಾದ್ಮೇಲೆ 20,000. ಅದಾದ್ಮೇಲೆ ಕಂಟಿನ್ಯೂ ನಿಮ್ಗೆ 10,000 ಬರುತ್ತೆ. ಅಲ್ಲಿವರೆಗೂ ಫ್ರೀನೇ? 20,000ವರೆಗೂ ಫ್ರೀ. ಓಕೆ, ಅಂದ್ರೆ 3 ಸರ್ವಿಸ್ ಆಲ್ಮೋಸ್ಟ್. ಲೇಬರ್ ಚಾರ್ಜ್ ಕೂಡ ತಗೊಳ್ಳಲ್ಲ. 1,000, 10,000, 20,000. ಸೊ ಅದಾದ್ಮೇಲೆ 10,000ಕ್ಕೆ ಎವ್ರಿ 10,000ಗೆ ಸರ್ವಿಸ್ ಇದೆ. ಅದಕ್ಕೆ ಲೇಬರ್ ಚಾರ್ಜ್ ಅಂತ ಬರುತ್ತೆ ಅಷ್ಟೇ. ಅದು ಬಿಟ್ರೆ ನಿಮ್ಗೆ
14 ಎಷ್ಟೋ ಸರ್ವಿಸ್ ಇದೆ ಅದಕ್ಕೆ. ಓಕೆ, ಅಲ್ಲಿವರೆಗೂ ಬರೀ ಲೇಬರ್ Labor ಆದ್ಮೇಲೆ ಮಿಕ್ಕಿದ ಲೇಬರ್ ಬರುತ್ತೆ. ಲೇಬರ್ ಕಾಸ್ಟ್ ಮಾತ್ರ ತಗೋತೀರಾ? ಹೌದು. ನೆಕ್ಸ್ಟ್ 10,000 ಕಿಲೋಮೀಟರ್. ಹೌದು. ಇನ್ನು ಟೈರ್ಸ್ ಎಲ್ಲ ಟ್ಯೂಬ್ಲೆಸ್ ಟೈರ್ಗಳೇನ ಇದು? ಟ್ಯೂಬ್ಲೆಸ್. ಯಾವ್ದು ನಿಮ್ TVS ಬರುತ್ತಾ ಬೇರೆ ಬರುತ್ತಾ? JK JK. ಒರಿಜಿನಲ್ ಕಂಪ್ನಿದೇ ಬರುತ್ತೆ. ಓಕೆ. ಇನ್ನು ಚಾರ್ಜಿಂಗ್ ಪೋರ್ಟ್ ಸರ್? ಚಾರ್ಜಿಂಗ್ ಇಲ್ಲಿದೆಯಲ್ಲ ಸರ್, ಚಾರ್ಜಿಂಗ್ ಈ ಕಡೆ ಆಗಿದೆ, ಇಲ್ಲಿಂದ ಹಾಕ್ಬೋದು. ಬೇಡ ಅಂದ್ರೆ ಇಲ್ಲಿಂದ ಹಾಕ್ತೀವಿ. ಓಹೋ, ಅಲ್ಲಿ ಓಪನ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಹೊರಗಡೆಯಿಂದ ಹಾಕ್ಬೋದು, ಬಟ್ ನೀವು ಒಳಗಡೆ ಹಾಕಿದ್ರೆ ಹೌದು. ಅಷ್ಟೇ. ಇಲ್ಲಿಂದ ಹಾಕ್ಬೋದು. ಸೊ ಇದೆಯಲ್ಲ ಚಾರ್ಜರ್, ಇದನ್ನ ಇಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿದೆ ನೋಡಿ, ಇದನ್ನ ಇಲ್ಲಿ ಕ್ಯಾರಿ ಮಾಡ್ತೀವಿ. ಅದೇ ಬಾಕ್ಸ್ ಅಲ್ಲಿ ಇರೋದು. ಸಿಂಪಲ್ ಆಗಿ ಇದೆ, ಏನಂತ ತುಂಬಾ ಹೆವಿ ಇಲ್ಲ. ಏನಿಲ್ಲ. ಸೊ ಈ ಬಾಕ್ಸ್ ಅಲ್ಲಿ ಇಟ್ಕೋಬಹುದು. ಹೌದು, ಇಟ್ಕೋಬಹುದು. ಸೊ ಯಾರಾದ್ರೂ ಕದೀತಾರೆ, ಕಳ್ತನ ಆಗುತ್ತೆ ಆತರ ಏನಿಲ್ಲ. ಏನಿಲ್ಲ ಸರ್. ನಮ್ಗೆ ಇದನ್ನ ಕಸ್ಟಮರ್ ನನಗೆ ಏನಾದ್ರು ಬೇಡ ಸರ್ ಇದು ಅಂತ ಹೇಳಿದ್ರೆ ಸೇಮ್ ಕ್ಲೋಸ್ ಮಾಡಿಸ್ಕೊಟ್ಬಿಡ್ತೀವಿ. ಇಲ್ಲಿಂದ ಓಪನ್ ನಿಯರ್ ಬೈ ಸುಮ್ನಳ್ಳಿ ಕಡೆಯಿಂದ ಬಂದವ್ರಿಗೆ, ನಾಯಂಡಹಳ್ಳಿ ಕಡೆಯಿಂದ ಬಂದವ್ರಿಗೆ ಸುಮ್ನಳ್ಳಿಯಿಂದ ನಿಯರ್ ಬೈ ಜಸ್ಟ್ ಒಂದು 1/2 ಕಿಲೋಮೀಟರ್ ಆಗುತ್ತೆ. ಸರ್ವಿಸ್ ರೋಡ್ ಅಲ್ಲೇ ಬರ್ಬೇಕು. ಓಕೆ. ನಿಮ್ಗೆ ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ JK TVS ಅಂತ ಸಿಗುತ್ತೆ. ಆ JK TVS ಅಲ್ಲಿ ಮಂಜುನಾಥ್ ಗೌಡ ಅಂತ ಮ್ಯಾನೇಜರ್, ಮೈನ್ ಇನ್ಚಾರ್ಜ್ ನಮ್ದೆ. ಟೈಮಿಂಗ್ಸ್ ಏನಿಲ್ಲ ಸರ್. ಬೆಳಗ್ಗೆ 9 ಗಂಟೆ 9:15 ಓಪನ್ ಮಾಡಿದ್ರೆ ನೈಟ್ 8:30 ಓಪನ್ ಇರುತ್ತೆ. ಓಕೆ. ಯಾವಾಗ ಬೇಕಾದ್ರೂ ನೀವು, ಸಂಡೇನಿಲ್ಲ ಓಪನ್ ಇರುತ್ತೆ. ಸಂಡೇ ಓಪನ್ ಇರುತ್ತೆ. ಸಂಡೇನು ಓಪನ್ ಇರುತ್ತೆ. ನಿಮ್ಗೆ ಎನಿ ಟೈಮ್ ನಮ್ಗೆ ಯಾವಾಗಾದ್ರೂ ಕಾಲ್ ಮಾಡಿ. ನನ್ನ ನಂಬರ್ 9945382691. ಇನ್ನೊಂದು ನಂಬರ್ ಇದೆ 9945900611. ಇದಕ್ಕೆ ಯಾವಾಗಾದ್ರೂ ಕಾಲ್ ಮಾಡಿ. ಏನೇ ಸರ್ವಿಸ್ ಆಗ್ಲಿ ಮತ್ತೊಂದಾಗ್ಲಿ ಎನಿ ಟೈಮ್ ನಾವು ರೆಡಿ ಇರ್ತೀವಿ.